ಒಂದು ಪ್ರಶ್ನೆ ಏನಂದರೆ, ಡಯಾಬಿಟಿಸ್ ಯಾಕೆ ಫುಲ್ ಕ್ಯೂರ್ ಆಗಲ್ಲ ಅನ್ನೋದೊಂದು ಪ್ರಶ್ನೆ. ನಾವು ಕಂಟ್ರೋಲ್, ರೆಮಿಷನ್ ಈ ಥರ ಮಾತಾಡ್ತೀವಲ್ವಾ. ಸೊ ಡಯಾಬಿಟಿಸ್ ಬಂತು, ಡಯಾಬಿಟಿಸ್ ಹೋಯಿತು ಅಂತ ಯಾಕಾಗಲ್ಲ ಅನ್ನೋದು ಪ್ರಶ್ನೆ. ಡಯಾಬಿಟಿಸ್ ಹೋಗ್ಬಿಡ್ತು ಅಂತ ಆಗೋದೇ ಇಲ್ಲ ಅಂತ ಅಲ್ಲ, ಅದು ಕೂಡ ಸಾಧ್ಯ. ಆದರೆ ಪ್ರಶ್ನೆ ಇರೋದೇನೆಂದರೆ, ಈ ಡಯಾಬಿಟಿಸ್ ರಿವರ್ಸಲ್ ರೆಮಿಷನ್ ಬಗ್ಗೆ ನಡೀತಿರುವಂಥ ಚಿಕಿತ್ಸೆಗಳು ಸಾವಿರಾರು ಜನರದು ಡಾಕ್ಯುಮೆಂಟೇಷನ್ ನಡೆದು 25 ವರ್ಷ ಆದಮೇಲೂ, 35 ವರ್ಷ ಆದಮೇಲೂ, 40 ವರ್ಷ ಆದಮೇಲೂ ಕೂಡ ಅವರಿಗೆ ಮತ್ತೆ ಒಂದು ಸರಿಯೂ ಕೂಡ ಮತ್ತೆ ಅವರು ಡಯಾಬಿಟಿಕ್ ಆಗಿಲ್ಲ, ಪ್ರೀ ಡಯಾಬಿಟಿಕ್ ಆಗಿಲ್ಲ ಅಂತ ಒಂದು ದಾಖಲೀಕರಣ ಬೇಕು, ನಮಗೆ ಡಾಕ್ಯುಮೆಂಟೇಷನ್ ಬೇಕು. ಅಷ್ಟು ರಿಸರ್ಚು ಅಷ್ಟು ಕಾಲದಿಂದ ಈ ಪ್ರಪಂಚದಲ್ಲಿ ನಡೆದಿಲ್ಲ. ಇದು ಇತ್ತೀಚಿನ ವರ್ಷಗಳಲ್ಲಿ ನಾನಾಗಲೇ ಹೇಳಿದ್ನಲ್ಲ, ಸಾಂಸ್ಥಿಕವಾದಂಥ ಅಧ್ಯಯನಗಳು, ಇನ್ಸ್ಟಿಟ್ಯೂಷನಲ್ ಅಧ್ಯಯನಗಳು ಇತ್ತೀಚಿನ ದಿನಗಳಲ್ಲಿದೆ. ಬಟ್ 90ರ ದಶಕದಿಂದಲೇ ಇದೆಲ್ಲದ್ರ ಬಗ್ಗೆ ಮಾತಾಡ್ತಾ ಇರುವಂಥ ಜನ ಇದ್ದಾರೆ. ಈಗ ರಿವರ್ಸಿಂಗ್ ಡಯಾಬಿಟಿಸ್ ಟೈಪ್ 2 ಅಂತ ಪುಸ್ತಕ ನಮಗೆ 90ರ ದಶಕದಲ್ಲೂ ಕೂಡ ಬಂದಿದೆ. ಆದರೆ ಅವೆಲ್ಲವೂ ಕೂಡ ದಾಖಲಾಗಬೇಕಲ್ವಾ. ಇಷ್ಟು ಸಾವಿರ ಪೇಷಂಟ್ಗಳಿಗೆ ನಾವು ಇದನ್ನು ಕೊಟ್ವಿ, ಈ ಚಿಕಿತ್ಸೆ ಕೊಟ್ವಿ, ಡಯಟ್ ಕೊಟ್ವಿ, ಅವ್ರಿಗೆ ಮಾತ್ರೆ ನಿಲ್ಲಿಸಿದ್ರು. 1 ವರ್ಷ ಆದಮೇಲೆ ನಾವು ಚೆಕ್ ಮಾಡಿದ್ವಿ, 2 ವರ್ಷ ಆದಮೇಲೆ ಮಾಡಿದ್ವಿ, 3, 4, 5 ವರ್ಷ ಹೀಗೆ ಒಂದು ಬೇಕು. ಆ ಡಾಕ್ಯುಮೆಂಟೇಷನ್ನು ಇನ್ನೂ ಸಾಕಷ್ಟು ಆಗುವಂಥ ಅಗತ್ಯ ಇದೆ. ಅದರ್ವೈಸ್ ಈಗ ನಾನು 5 ವರ್ಷದ ಹಿಂದೆ ಟ್ರೀಟ್ಮೆಂಟ್ ಈ ಒಂದು ಕೋರ್ಸು ಶುರು ಮಾಡಿದ ಮೇಲಿಂದ ಆಗ 5.7ಗಿಂತ ಕಡಿಮೆ HbA1c ಅಂದರೆ ಡಯಾಬಿಟಿಸ್ ಪೂರ್ತಿ ಇಲ್ಲದಾಗೆ ಆಗಿದ್ದು, ಇವತ್ತಿನ ತನಕ ಅದೇ ರೀತಿಯಲ್ಲಿ ಇರತಕ್ಕಂಥವರು ಬೇಕಾದಷ್ಟು ಜನ ಇದೆ. ನಾನಲ್ಲಿ ಹೇಳ್ತಿರೋದು ಎಲ್ಲರಿಗೂ ಸಂಪೂರ್ಣವಾಗಿ ಮತ್ತು ಶಾಶ್ವತವಾಗಿ ರಿವರ್ಸಲ್ ಆಗುತ್ತೆ ಅಂತ ಭಾವಿಸ್ಬೇಡಿ ಅಂತ ಹೇಳ್ತಿರೋದು. ಸೊ ಬಟ್ ನೀವು ಈಗ ಏನು ಪರಿಸ್ಥಿತಿಲಿದ್ದೀರಿ ಅದಕ್ಕಿಂತ ಮಚ್ ಬೆಟರ್ ಆಗುತ್ತೆ ನಿಮ್ಗೆ. ಅದಕ್ಕಿಂತ ಅಂದರೆ ಶುಗರ್ ಕಂಟ್ರೋಲಿಗೆ ಬರುತ್ತೆ, ಮಾತ್ರೆ ಕಡಿಮೆ ಆಗುತ್ತೆ, ಅದರಲ್ಲಿ ಸಂದೇಹನೇ ಇಲ್ಲ. ಆದರೆ ಎಲ್ಲರಿಗೂ ಶಾಶ್ವತವಾಗಿ ಮತ್ತು ಸಂಪೂರ್ಣವಾಗಿ ಅಂತ ಹೇಳಿದ್ರೆ ಅದಕ್ಕೆ ಆ ಥರದ್ದು ಏನು ಎವಿಡೆನ್ಸು ನಮಗೆ ಇನ್ನೂ ಇಲ್ಲ. ಬಟ್ ಇದು ಕಳೆದ 5 ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂಥರಲ್ಲಿ ಒಂದಷ್ಟು ಪರ್ಸೆಂಟೇಜ್ ಜನರಿಗೆ ಕಂಪ್ಲೀಟ್ ಇಲ್ಲ ಅನ್ನೋ ಥರ ಆಗಿದೆಯಾ? ಕಂಪ್ಲೀಟ್ ಇಲ್ಲ ಅಂತ ಬೇಕಾದಷ್ಟು ಜನರಿಗಾಗಿದೆ. ಆದರೆ ಕಂಪ್ಲೀಟ್ ಇಲ್ಲ ಅಂತ 5 ವರ್ಷದ ತನಕನೂ ಇರುತ್ತೆ. ಶಾಶ್ವತವಾಗಿ ಅಂತ ಹೇಳೋಕ್ಕೆ ನನ್ನ ಹತ್ರ ಇರೋ ಡೇಟಾ ಮಾತ್ರ ಅಲ್ಲ, ನಿಮಗೆ ಕೌಂಟರ್ ಪಾಯಿಂಟ್ ಸ್ಟಡಿ, ಡೈರೆಕ್ಟ್ ಸ್ಟಡಿ, ಕತಾರ್ನಲ್ಲಿ ನಡೆದಿರುವಂಥ ಸ್ಟಡಿ, ಪ್ರಪಂಚದ ಬೇರೆ ಬೇರೆ ಕಡೆ ನಡೆದಿರುವಂಥ ಸ್ಟಡಿಯ ಡಾಕ್ಯುಮೆಂಟೇಷನ್ ಇಟ್ಕೊಂಡು ತಾನೇ ನಾವು ನೋಡಬೇಕು. ನಮಗಿಂತ ತುಂಬ ನಾನೇನು ಶುರು ಮಾಡೋದಲ್ಲ, ಈ ಕರ್ನಾಟಕದಲ್ಲೇ ಇದನ್ನು ಭಾಳ ವರ್ಷಗಳಿಂದ ಮಾಡ್ತಾ ಇದ್ದಂಥವ್ರಿದ್ರು. ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ ನಡೆದಿತ್ತು, ಭಾರತದಲ್ಲಿ ನಡೆದಿತ್ತು. ಅವೆಲ್ಲ ಡಾಕ್ಯುಮೆಂಟ್ಸ್ನ ಇಟ್ಕೊಂಡು ನಾವು ಪುರಾವೆಗಳನ್ನು ಇಟ್ಕೊಂಡು ಮಾತ್ರ ಮಾತಾಡಬೇಕಾದ್ದರಿಂದ, ಸಾಕ್ಷಿ ಇಟ್ಕೊಂಡು ಮಾತ್ರ ಮಾತಾಡಬೇಕು. ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂದರೆ ಅದೇನು. ನಾವು ಈವರೆಗೂ ಮಾತಾಡಿದ್ದು ಟೈಪ್ 2 ಡಯಾಬಿಟಿಸ್ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಅಂದರೆ ಒಂದು ವಯಸ್ಸಿನ ನಂತರ ಬರುವಂಥದ್ದು, ನಮ್ಮ ಲೈಫ್ ಸ್ಟೈಲ್ ಮೂಲಕ ಬರುವಂಥ ಡಯಾಬಿಟಿಸ್ಗೆ ಟೈಪ್ 2 ಡಯಾಬಿಟಿಸ್ ಅಂತ ಒಂದು ಸ್ಥೂಲವಾಗಿ ಕರಿತೀವಿ. ಇನ್ನು ಟೈಪ್ 1 ಡಯಾಬಿಟಿಸ್ ಬಗ್ಗೆ ಒಂದು ಪ್ರಶ್ನೆ ಇದೆ. ನನಗೆ ಟೈಪ್ 1 ಡಯಾಬಿಟಿಸ್ ಇದೆ, ಇದನ್ನು ಗುಣಪಡಿಸುವುದು ಹೇಗೆ ಅನ್ನೋದು ಪ್ರಶ್ನೆ. ಟೈಪ್ 1 ಡಯಾಬಿಟಿಸು ಸಾಮಾನ್ಯವಾಗಿ ಮಕ್ಕಳಲ್ಲಿ ಬರ್ತಾರೆ ಮತ್ತು ಅವರ ರಕ್ತದಲ್ಲಿ ನಾವು ಪರೀಕ್ಷೆ ಮಾಡಿದಾಗ ಅವ್ರ ರಕ್ತದಲ್ಲಿ ಇನ್ಸುಲಿನ್ ಪ್ರಮಾಣ ಅತ್ಯಂತ ಕಡಿಮೆ ಇರುತ್ತೆ ಅಥವಾ ಇರೋದೇ ಇಲ್ಲ. ಸೊ ನಾವು ರಿವರ್ಸಲ್ ಅಂತ ಮಾತಾಡ್ತಿರೋದು, ರೆಮಿಷನ್ ಅಂತ ಮಾತಾಡ್ತಿರೋದು ಟೈಪ್ 2 ಡಯಾಬಿಟಿಸ್ಗೆ. ಅಂದರೆ ಅವರ ರಕ್ತದಲ್ಲಿ ಅವರ ಪ್ಯಾನ್ಕ್ರಿಯಾಸ್ನಿಂದ ಇನ್ಸುಲಿನ್ ಉತ್ಪಾದನೆ ಆಗ್ತಿರುತ್ತೆ, ಅದು ಕೆಲಸ ಮಾಡ್ತಿರೋಲ್ಲ, ಅದು ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇನ್ಸುಲಿನ್ ರೆಸಿಸ್ಟೆನ್ಸನ್ನು ನಾವು ಮ್ಯಾನೇಜ್ ಮಾಡೋಕ್ಕೆ ಲೈಫ್ ಸ್ಟೈಲಿನ ಚೇಂಜಸ್ಸಿಂದ ಸಾಧ್ಯ ಆಗುತ್ತೆ. ಟೈಪ್ 1 ಡಯಾಬಿಟಿಸಲ್ಲಿ ನೀವು ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡಾಗ ನಿಮಗೆ ಬೇಕಿರುವಂಥ ಇನ್ಸುಲಿನ್ನ ಪ್ರಮಾಣ ಕಡಿಮೆ ಆಗುತ್ತೆ. ಆದರೆ ನಿಮಗೆ ಪೂರ್ತಿ ಅದು ನಿಂತು ಹೋಗ್ಬಿಡುತ್ತೆ ಅಂತ ಇಲ್ಲ, ಯಾಕಂದರೆ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಆಗ್ತಾ ಇರೋದಿಲ್ಲ. ಈಗ ಅದನ್ನು ಉತ್ಪಾದನೆ ಆಗುವ ಹಾಗೆ ಮಾಡೋದಕ್ಕೆ ಬೇರೆ ಬೇರೆ ಥರದ ಚಿಕಿತ್ಸೆಗಳನ್ನು ಪ್ರಪಂಚದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಚೈನಾದಲ್ಲಂಥದ್ದೊಂದು ಎಕ್ಸ್ಪೆರಿಮೆಂಟ್ ನಡೆದಿದೆ ಅನ್ನೋವಂಥ ಚರ್ಚೆಯನ್ನು ನಾವು ಪತ್ರಿಕೆಗಳಲ್ಲಿ ನೋಡಿದ್ದೀವಿ. ಫಂಕ್ಷನಲ್ ಮೆಡಿಸಿನ್ ಅಂತಾರೆ. ಅಂದರೆ ದೇಹದಲ್ಲಿ ಈ ರೀತಿಯ ಜೀವನ ಶೈಲಿಯ ಬದಲಾವಣೆಗಳ ಮುಖಾಂತರ ದೇಹದ ಬೇರೆ ಬೇರೆ ಅಂಗಗಳು ಕೆಲಸ ಮಾಡುವ ರೀತಿಯನ್ನು ನಾವು ಬದಲಾಯಿಸ್ಬೋದು. ಬೀಟಾ ಸೆಲ್ಸ್ ಅಂತ ಏನು ಪ್ಯಾನ್ಕ್ರಿಯಾಸ್ನಲ್ಲಿ ಇವೆ, ಅದನ್ನು ರೀಜನ್ರೇಷನ್ ಮಾಡೋದಕ್ಕೆ ಸಾಧ್ಯ. ಈ ರೀತಿಯಲ್ಲಂತ ಹಲವಾರು ಸಂಗತಿಗಳು ಹೇಳ್ತಿದ್ದಾರೆ. ನಾನು ಅಂಥದನ್ನು ಓದಿದ್ದೀನಿ, ಅಂಥದನ್ನು ಕೇಳ್ತಾ ಇದ್ದೀನಿ. ಆದರೆ ಟೈಪ್ 1 ಡಯಾಬಿಟಿಸನ್ನು ಕ್ಯೂರ್ ಮಾಡ್ಬೋದು ಅಂತ ಒಂದು ಅದಕ್ಕೆ ಪುರಾವೆ ಸಮೇತ ಇರುವಂಥ ದೊಡ್ಡದಾಗಿರುವಂಥ ಯಾವುದೇ ಸ್ಟಡಿ ಇಲ್ಲಿ ತನಕ ಇಲ್ಲ, ನನ್ನ ಗಮನಕ್ಕಂತೂ ಬಂದಿಲ್ಲ. ಹಾಗಾಗಿ ಇವತ್ತಿಗಂತೂ ಟೈಪ್ 1 ಡಯಾಬಿಟಿಸ್ನ ಕ್ಯೂರ್ ಅಂತ ಹೇಳಬಾರ್ದು ಅಂತ ನನಗನ್ಸುತ್ತೆ. ಅಂಥದ್ದೇನೂ ಇಲ್ಲ. ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ನೀವು ತೊಗೊಳ್ತಿರೋಂಥ ಇನ್ಸುಲಿನ್ ಡೋಸ್ನ ಕಡಿಮೆ ಮಾಡ್ಕೊಳ್ಬೋದು ಅಷ್ಟೇ.
ಅಷ್ಟಕ್ಕೆ ಮಾತ್ರ ಇವತ್ತಿಗೆ ಕ್ಲಿಯರ್ ಕಟ್ ಎವಿಡೆನ್ಸ್ ಇದೆ. ನಾನು ಮತ್ತೊಂದು ಸಲ ನಿಮಗೆ ಹೇಳೋದೇನೆಂದರೆ, ಬೆಂಗಳೂರಲ್ಲಿದ್ದವರು ಅಥವಾ ಬೇರೆ ಭಾಗಗಳಲ್ಲಿದ್ದವರು ಆ್ಯಕ್ಟಿವ್ ಹೆಲ್ತ್ ಡಯಾಬಿಟೀಸ್ ಸೆಂಟರ್ಗೆ ಬರಬೇಕು ಅಂದರೆ ಅವರ ಫೋನ್ ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್ ಎಲ್ಲವನ್ನೂ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆಸಕ್ತರು ಅವಶ್ಯಕತೆ ಸಂಪರ್ಕಿಸಿ ಅಂತ ಕೇಳ್ಕೊಳ್ತೀನಿ. ಡಾಕ್ಟರ್ ವಾಸು HV ಅವರ ಮೆಥಡ್ ಅಂದರೆ ಜನಸಾಮಾನ್ಯರ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿರುವಂಥ ಅದು ಮೆಥಡ್. ಅದು ಅಂದರೆ ಐಡಿಯಲಿಸ್ಟಿಕ್ ವಾತಾವರಣದಲ್ಲಿ ಎಲ್ಲ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿದ್ದಾರೆ ಅನ್ನೋ ಥರದ್ದಲ್ಲ. ಅದು ನಮ್ಮ ಎಲ್ಲ ನ್ಯೂನತೆಗಳು, ಕೊರತೆಗಳು, ಕುಂದುಕೊರತೆಗಳು, ನಮ್ಮ ಆರ್ಥಿಕ ಪರಿಸ್ಥಿತಿ, ನಮ್ಮ ಸಾಮಾಜಿಕ ಪರಿಸ್ಥಿತಿ, ನಮ್ಮ ಕೆಲಸ, ನಮ್ಮ ದೇಹ, ಒತ್ತಡ ಇದೆಲ್ಲವನ್ನು ಇಟ್ಕೊಂಡು ಒಂದು ಪಥ್ಯವನ್ನು ಅವ್ರು ಮಾಡಿದ್ದಾರೆ. ಅದರ ಮೂಲಕ ನಿಯಂತ್ರಣ ತರುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಾಯಿದ್ದಾರೆ. ಅವ್ರನ್ನ ಸಂಪರ್ಕಿಸಿ ಅಂತ ಹೇಳ್ತಾ, ಮತ್ತು ಬೆಂಗಳೂರಿಂದ ಹೊರಗಡೆ ಇರೋವಂಥವರು ನೀವು ಆನ್ಲೈನ್ ಮೂಲಕ ಕನ್ಸಲ್ಟೇಷನ್ ಕೂಡ ತೊಗೊಳ್ಬೋದು ಅಂತ ಹೇಳ್ತಾ ನಾನು ಇವತ್ತಿನ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ಡಾಕ್ಟರ್ ವಾಸು HV ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ತುಂಬ ಧನ್ಯವಾದ ನಿಮಗೆ ನಮ್ಮ ಜೊತೆ ಮಾತಾಡಿದ್ರು. ಅಷ್ಟೇ ಸ್ನೇಹಿತರೆ, ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ, ನಾನು ಮೊನ್ನೆ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಕರ್ನಾಟಕ ಜನ ಚೆನ್ನಾಗಿರಬೇಕು, ಆರೋಗ್ಯ ಚೆನ್ನಾಗಿರಬೇಕು, ನಾವು ಆರಾಮಾಗಿ ಊಟ ಮಾಡ್ಕೋಬೇಕು, ಆರಾಮಾಗಿ ನಿದ್ದೆ ಮಾಡಬೇಕು, ಸ್ಟ್ರೆಸ್ ಫ್ರೀ ಆಗಿರಬೇಕು, ನಮ್ಮ ಅಕೌಂಟಲ್ಲಿ ದುಡ್ಡು ಇರಬೇಕು, ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ಇದೆಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಪ್ರೋಗ್ರಾಮ್ಗಳು ಮಾಡ್ತಾ ಹೋಗ್ತೀವಿ. ಸೊ ಡಾಕ್ಟರ್ ವಾಸು HV ಥರದ ತಜ್ಞರು ಬಂದು ಮಾತಾಡ್ತಾ ಹೋಗ್ತಾರೆ. ಆದರೆ ಇದು ಕೇವಲ ನಿಮಗಷ್ಟೇ ಸೀಮಿತ ಆಗದೆ ನಿಮ್ಮ ಸಮುದಾಯಕ್ಕೆ ಇದನ್ನು ದಯವಿಟ್ಟು ತಲುಪಿಸುವಂಥ ಪ್ರಯತ್ನವನ್ನು ಮಾಡಿ. ಆ ಮೂಲಕ ಈ ಒಂದು ಗ್ರೀನ್ ರೆವಲ್ಯೂಷನ್ ನಂತರ ನಾವೇನಲ್ಲಿ ತಪ್ಪುಗಳು ಮಾಡಿದೀವೋ ಆ ತಪ್ಪುಗಳನ್ನ ನಮ್ಮ ಮಕ್ಕಳು ಮಾಡದೇ ಇರಲಿ, ಮತ್ತು ಆ ಮೂಲಕ ಡಯಾಬಿಟೀಸ್ ಮುಕ್ತ ಜಗತ್ತನ್ನು ಸೃಷ್ಟಿ ಮಾಡಲು ಸಹಾಯ ಮಾಡಿ. ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.